ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್, ಮೈಸೂರಿಂದ. ಇವಾಗ ಎಲ್ರಿಗೂ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಈಗ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾವೆಲ್ಲರೂ ಸ್ಯಾರಿ ಶಾಪಿಂಗ್ ಅಂತ ಹೇಳಿ ಹೋಗಿದ್ದೆ. ಅದನ್ನು ಸ್ಯಾರಿಗಳೆಲ್ಲ ಯಾವ್ಯಾವ ತೊಗೊಬಂದ್ವಿ, ಎಲ್ಲಿ ತೊಗೊಬಂದ್ವಿ ಅಂತೆಲ್ಲ ತೋರ್ಸೋದಕ್ಕಾಗಲ್ಲ, ಟೈಮ್ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಕೂಡ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಯಾವ್ಯಾವ ಸೀರೆಗಳನ್ನ ತೊಗೊಂಡ್ವಿ, ಏನಕ್ಕೆ ತೊಗೊಂಡ್ವಿ ಎಲ್ಲನೂ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇವಾಗ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಕೂಡ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಹಾಗೆ ಕಲೆಕ್ಷನ್ ಎಲ್ಲ ಹೆಂಗೆ ಅನ್ನಿಸ್ತು, ಯಾವ್ಯಾವ್ದು ಇಷ್ಟ ಆಯಿತು, ಯಾವ ಕಲರ್ ಇಷ್ಟ ಆಯಿತು ಎಲ್ಲನೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸೀರೆಗಳು ತೋರಿಸೋಣ. ನಾನಿವಾಗ ಫಸ್ಟಿಗೆ ಒಂದು ದೇವರಿಗೆ ಉಡ್ಸೋದಕ್ಕೆ ಅಂತ ಹೇಳಿ ತೊಗೊಂಡಿರುವಂಥ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ ಆಯಿತಾ. ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಆಯ್ತಾ. ಹಲೋ, ಇದು ಬಂದು ಒಂದು ನಿಮಿಷ ಇದೆ. ಸಾರಿ ಫಾರ್ ಡಿಸ್ಟರ್ಬೆನ್ಸ್, ಅಕ್ಕಂಗೊಂದು ಕಾಲ್ ಬಂತು, ಹಂಗಾಗಿ ಸ್ಟಾಪ್ ಮಾಡಿದೆ ಆಯಿತಾ. ಇದು ಬಂದು ನಾನು ತೊಗೊಂಡಿರುವಂಥ ಸೀರೆ ದೇವರಿಗೆ ಗುಡ್ಸೋದಕ್ಕೆ, ವರಮಹಾಲಕ್ಷ್ಮಿ ಅದಕ್ಕೆ ದೇವರಿಗೆ ಗುಡ್ಸೋದಕ್ಕೆ ಅಂತೇಳಿ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ, ಸೀರೆ ಪೂರ್ತಿ ಇದೇ ರೀತಿನಲ್ಲಿ ಬಂದಿದೆ. ಪಿಂಕ್ ವಿತ್ತು ಪರ್ಪಲ್ ಕಲರ್ ಮಿಕ್ಸಲ್ಲಿ ಕಾಣಿಸುತ್ತೆ ಕಲರು. ಹಾಗೆ ಗ್ರೀನ್ ಕಲರಲ್ಲಿ ಡಿಸೈನ್ಸ್ ಕೂಡ ಬಂದಿದೆ, ತುಂಬ ಚೆನ್ನಾಗಿದೆ. ಬಾರ್ಡರ್ ಪೂರ್ತಿ ಬಾಟಲ್ ಗ್ರೀನ್ ಇದೆ, ಬಾಟಲ್ ಗ್ರೀನ್ ವಿತ್ ಗೋಲ್ಡ್ ಕಲರಲ್ಲಿ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ ಸ್ಯಾರಿ. ತುಂಬ ಇಷ್ಟ ಆಯಿತು. 2 ಸ್ಯಾರಿನ ತೆಗ್ಸಿದ್ವಿ, 2 ಸೀರೆ ತುಂಬ ಇಷ್ಟ ಆಯಿತು. ಹಂಗಾಗಿ ಬೇರೆ ಯಾವುದು ನೋಡೋದಕ್ಕೆ ಮನಸ್ಸೇ ಆಗಲಿಲ್ಲ. ನಾನೊಂದು ಅಕ್ಕ ಒಂದು ತೊಗೊಬಿಡೋಣ ಅಂತ ಹೇಳಿ ತೊಗೊಂಡ್ವಿ. ಇದು ಬಂದು ಫುಲ್ಲು ಮುಕ್ಸರ್ಗು ಅಂತ ಏನು ಹೇಳ್ತಾರೆ ಅದು ಬರುತ್ತೆ ಬಾರ್ಡರಿಗೆ. ಆ್ಯಂಡ್ ಇದು ಬ್ಲೌಸ್ ಬರುತ್ತೆ. ಹತ್ರದಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಅಲ್ಲಿ ಫೋನಿಗೆ ಪ್ಲೈನ್ ಕಾಣಿಸ್ತಾ ಇದೆ, ಬಟ್ ಇಲ್ಲಿ ಮಧ್ಯದಲ್ಲಿ ಒಂದೊಂದು ಬೊಟ್ಟಗಳು ಬಂದಿದೆ. ತುಂಬ ಚೆನ್ನಾಗಿದೆ ಬ್ಲೌಸ್ ಪೀಸು ಕೂಡ. ಬೇಗ ತೋರಿಸ್ಬಿಡ್ತೀನಿ, ಜಾಸ್ತಿ ಎಳೆಯಲ್ಲ ಆಯಿತಾ. ಎಲ್ಲ ತುಂಬ ಸೀರೆಗಳಿದೆ ತೋರಿಸೋದು, ಹಾಗಾಗಿ ಇದು ಒಂದು ದೇವರಿಗೋಸ್ಕರ ತಗೊಂಡಿರುವಂಥ ಸೀರೆ. ಮತ್ತು ನಮ್ಮ ಅಕ್ಕನ ಕರ್ಬಿಟ್ಟು ಕೊಡ್ತೀನಿ, ಇದೆಲ್ಲ ಫೋಲ್ಡ್ ಮಾಡ್ಕೊತಾಳೆ. ನೆಕ್ಸ್ಟು ಸ್ಯಾರಿ ಬಂದು ಇದು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕಿಂತ ಇದು ತುಂಬ ವೆಯ್ಟ್ ಇದೆ ಜಾಸ್ತಿ. ಇದು ಅಕ್ಕ ತಗೊಂಡಿರುವಂಥದ್ದು. ಇದಕ್ಕೆ ಒಂದು ಬಾರ್ಡರ್ ಸೇಮ್ ಇದೆ, ಬಾಟಲ್ ಗ್ರೀನು ಗೋಲ್ಡ್ ಕಲರಲ್ಲಿ ಬಾರ್ಡರ್ ಬಂದಿದೆ. ಬಟ್ ಇದಕ್ಕೆ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ. ಅಕ್ಕನ ಸೀರೆಗೆ ಪ್ಲೇನು ಏನು ಗೀಟ್ಗಳಿದೆ ಅಷ್ಟೇ. ನೋಡಿ, ಅಕ್ಕಂದು ಬಂದು ಸಿಲ್ವರ್ ಕಲರ್ ಥರನೇ ಕಾಣಿಸುತ್ತೆ ಮಿಕ್ಸಡಲ್ಲಿ ಅಲ್ವಾ. ಸಿಲ್ವರು, ಬ್ಲೂ, ಪರ್ಪಲ್, ಗ್ರೀನ್ ಎಲ್ಲ ಕಲರು ಮಿಕ್ಸಡಲ್ಲಿ ಕಾಣಿಸುತ್ತೆ. ನೋಡಿ, ಕ್ಲಿಯರಾಗಿ ಕಾಣಿಸ್ತೈತೆ ಅಂತ ಅನ್ಕೋತೀನಿ. ಬಾರ್ಡರ್ಗಳು ತುಂಬ ಚೆನ್ನಾಗಿ ಬಂದೈತೆ. ತೀರ ದೊಡ್ಡದು ಅಲ್ಲ, ತೀರ ಚಿಕ್ಕ ಬಾರ್ಡರು ಅಲ್ಲ, ಆ ರೀತಿನಲ್ಲಿದೆ. ತುಂಬ ಚೆನ್ನಾಗಿದೆ. ಇದು ಬಂದು ನೋಡಿ, ಮೇನ್ ಬಾರ್ಡರ್ ಇದು ಈ ರೀತಿ ಬಂದಿದೆ. ದೊಡ್ಡದು ಮ್ಯಾಂಗೋ ಡಿಸೈನಲ್ಲಿ ಕೊಟ್ಟಿದ್ದಾರೆ ಬಾರ್ಡರು. ಇದಕ್ಕೆ ಬಂದು ಬ್ಲೌಸ್ ಪೀಸು ಪ್ಲೈನಲ್ಲಿದೆ, ಫುಲ್ಲು ಶೈನೆಡಲ್ಲಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಬ್ಲೌಸ್ ಪೀಸು. ವರ್ಕ್ ನೀಟಾಗಿ ವರ್ಕ್ ಮಾಡಿಸ್ಬಿಟ್ಟು ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ದೇವ್ರಿಗೆ ಬಿಡಿಸ್ಬಿಡೋದು, ಅದಾದಮೇಲೆ ನಾವು ನೀಟಾಗಿ ವರ್ಕ್ ಮಾಡಿಸ್ಕೊಂಡು ಬ್ಲೌಸ್ ಹೊಲಿಸ್ಕೊಳ್ಳೋದು ಚೆನ್ನಾಗಿರುತ್ತಲ್ವಾ. ಇದೆರಡು ಬಂದು ದೇವರಿಗೆ ಅಂತ ಅಕ್ಕ ಒಂದು ನಾನೊಂದು ತಗೊಂಡಿರುವಂಥದ್ದು. ಇದು ಇವಾಗ ತೋರಿಸಿದ್ದು ಅಕ್ಕ ತಗೊಂಡಿರೋದೈತಾ. ನೋಡಿ, ಚೆನ್ನಾಗಿ ಕಾಣುತ್ತಲ್ವ. ಇದೆರಡು ದೇವ್ರಿಗೆ ಉಡ್ಸೋದಕ್ಕೆ ಅಂತೇಳಿ ತಗೊಂಡಿರೋದು. ಅದಾದಮೇಲೆ ನೆಕ್ಸ್ಟು ಬಂದರೆ, ನೀನೇನು ಫೋಲ್ಡ್ ಮಾಡ್ತಾ ಹಾಕ್ಕೋತಾ ಇದೆಯಾ ಹಿಂಗಕ್ಕ? ದೇವ್ರಿಗೆ ಉಡ್ಸೋದಕ್ಕೆ ಅಂತ ತಗೊಳ್ಳೋದಕ್ಕೆ ಹೋದ್ಮೇಲೆ ಇನ್ನು ನಾವು ತಗೊಳ್ದೆ ಹಂಗೆ ಬಂದರೆ ಚೆನ್ನಾಗಿ ಅನಿಸುತ್ತಾ? ಅನ್ಸಲ್ಲ ಅಲ್ವಾ? ತಗೊಳ್ಳೇಬೇಕು ತಾನೆ. ಅದಕ್ಕೋಸ್ಕರ ಸಿಂಪಲ್ ಆಗಿರಲಿ ಅಂತ ಒಂದೊಂದು 2 ಸೀರೆ ತೊಗೊಬಂದಿದ್ದೀವಿ ಅಷ್ಟೇ.
ಏನು ಸೀರೆ ಇದು? ಡೋಲಾ ಸಿಲ್ಕ್. ಇದು ಮತ್ತು ಇದು ಇವೆರಡು ಅಕ್ಕಂದು. ಇದು ಗ್ರೀನ್ ಕಲರು ಆ್ಯಂಡ್ ಬ್ಲೂ ಕಲರು ಚೆನ್ನಾಗಿದೆ, ವೇಟ್ಲೆಸ್ ಆಗಿದೆ, ಚೆನ್ನಾಗಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇದಕ್ಕೆ ಬಾರ್ಡ್ರ್ ಇಷ್ಟ ಆಯಿತು ನನಗೆ, ಚೆನ್ನಾಗಿ ಬಂದಿದೆ ನೋಡಿ. ಸೇಮ್ ಈ ಥರನೇ ಬರುತ್ತೆ. ಬಾರ್ಡರ್ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿದೆ. ಬ್ಲೌಸ್ ಪೀಸು ಸೇಮ್ ಬಂದೈತೆ. ಮತ್ತು ಇದೊಂದು ಓಪನೇ ಮಾಡಿಲ್ಲ, ಹಂಗೆ ನೋಡ್ಬಿಟ್ಟು ತಗೊಂಡ್ಬಿಟ್ಟಿರೋದು, ಚೆನ್ನಾಗಿ ಅನ್ನಿಸ್ತು ಅಂತ ಅಂದ್ಬಿಟ್ಟು ಹುಡಿಕೊಂಡು ಹೋಗಿ ತಗೊಬಂದಿರೋದು. ಅಕ್ಕ ಇದು ಬೇಕು ಅಂತ ಈ ಥರದ ಸೀರೆಗಳು ಬೇಕು ಅಂತಲೇ 2 ಶಾಪ್ಸ್ ಹುಡುಕಿದ್ದು ನಮ್ಮಕ್ಕ. ಫೈನಲಿ ಸಿಕ್ತು ನೋಡಿ. ಗ್ರೀನ್ ಆ್ಯಂಡ್ ಗೋಲ್ಡ್ ಕಲರಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ. ಇದಕ್ಕೆ ಜೊತೆಗೆ ಕುಚ್ಚು ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ಈ ಸೀರೆಗೆ ಚೆನ್ನಾಗಿ ಕಾಣಿಸ್ತೆ ನೋಡಿ. ಇಲ್ಲಿ ಇಷ್ಟ ಆಯ್ತಾ? ನಮ್ಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದು ಬಂದು ಸೇಮ್ ಸ್ಯಾರಿ ರೆಡ್ ಕಲರಲ್ಲಿ. ಇದು ನಾನು ತಗೊಂಡಿದ್ದು, ಅಕ್ಕ 2 ತಗೊಂಡು ನಾನು 1 ತಗೊಂಡೆ. ನಾನು ಇದೇ ಥರದ್ದು ಸೇಮ್ ಟು ಸೇಮ್ ಇನ್ನೊಂದು ಇಟ್ಕೊಂಡಿದ್ದೆ. ಅಕ್ಕ ಹೋಯ್ತು ಎಲ್ಲನೂ ಒಂದೇ ತಗೊತಾ ಇದೆಯಲ್ಲ ಯಾಕೆ ಅಂತ, ಹಂಗಾಗಿ ಒಂದೇ ಸಾಕು ಅಂತ ಅಂದ್ಬಿಟ್ಟು. ನನಗೆ ಈ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು, ರೆಡ್ಡು ವೈಟು ಕಲರ್ ಕಾಂಬಿನೇಷನು. ಹಂಗಾಗಿ ನಾನು ಇದನ್ನು ತಗೋತೀನಿ ಅಂತ ಅಂದ್ಬಿಟ್ಟು ತಗೊಂಡೆ. ಸೇಮ್ ಬರುತ್ತೆ. ಈ ಬ್ಲೂ ಕಲರ್ ಸ್ಯಾರಿ ತೋರಿಸುತ್ತಲ್ಲ, ಸೇಮ್ ಟು ಸೇಮ್ ಇದೆ ಬಾರ್ಡರ್ ಎಲ್ಲ. ಹಾಗಾಗಿ ಓಪನ್ ಎಲ್ಲ ಏನು ಜಾಸ್ತಿ ಮಾಡಿ ತೋರಿಸೋದು ಬೇಡ ಅಂದ್ಕೊತೀನಿ. ಅದನ್ನು ತೋರಿಸಿದ್ನಲ್ಲ ನೋಡಿ, ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಇದು ಒಂದು 10 ದಿನ ನಾವು ಉಟ್ಕೊಳ್ಳೋದಕ್ಕೆ ಅಂತ ಇಲ್ಲಿ ತಗೊಂಡಿರುವಂಥ ಸ್ಯಾರಿಗಳು. ಇದು ಆಮೇಲಿಂದ ಯಾವಾಗಲಾದರೂ ಬ್ಲೌಸ್ ಹೊಲಿಸ್ಕೊಂಡು ಉಟ್ಕೊತೀವಿ. ಬಟ್ ಪರ್ಟಿಕ್ಯುಲರಾಗಿ ಹಬ್ಬದ ದಿನ, ವರಮಹಾಲಕ್ಷ್ಮಿ ಹಬ್ಬದ ದಿನ ಉಟ್ಕೊಳ್ಳೋದಕ್ಕೆ ಅಂತ ಹೇಳಿ ನನಗೆ, ಅಕ್ಕನಿಗೆ, ಮಗಳಿಗೆ, ತಂಗಿಗೆ, ಅಮ್ಮಗೆ ಎಲ್ರಿಗೂ ಕೂಡ ಒಂದೇ ಥರ ಸ್ಯಾರಿನ ವೇರ್ ಮಾಡೋಣ ಹಬ್ಬದ ದಿನ ಅಂತ ಹೇಳಿ ತೊಗೊಂಡಿದ್ದೀವಿ. ಇದು ಬಂದು ರೆಡ್ ಕಲರ್, ಫುಲ್ಲು ರೆಡ್ ಇದೆ. ಬಾರ್ಡರ್ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ. ಇದು ಬಂದು ನನ್ನ ಮಗಳು ಚೂಸ್ ಮಾಡಿದ್ದು. ಸೆಮಿ ಮೈಸೂರು ಸಿಲ್ಕಲ್ಲಿ ಬೇಕು ಸ್ಯಾರಿ ಹಾಕೋಬೇಕು ಅಂತ, ಹಂಗಾಗಿ ಎಲ್ಲರೂ ಒಟ್ಟಿಗೆ ತೊಗೊಬಿಡೋಣ ಹಬ್ಬಕ್ಕೆ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ಎಲ್ಲರೂ ಒಂದೊಂದು ತೊಗೊಂಡಿದ್ದೀವಿ. ನಮ್ಮ ಅಕ್ಕ ಹೇಳಿದ್ದು, ಆಯಿತು ಅಕ್ಕ ಹೇಳಿದ್ದು ಎಲ್ಲರೂ ತಗೊಳ್ಳೋಣ ಅಂತ. ನೋಡಿ ಫ್ರೆಂಡ್ಸ್, ಇದಕ್ಕೆ ಬಾರ್ಡರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತೈತೆ ನೋಡಿ. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತೈತೆ, ಒಳ್ಳೆ ಲುಕ್ ಕೊಡ್ತೈತೆ. ಕಾಣಿಸ್ತಿದೆ ಅಂತ ಅನ್ಕೋತೀನಿ, ತೋರಿಸಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಬ್ಲೌಸ್ ಪೀಸ್ ಬಂದು ಇದಲ್ವಕ್ಕ, ನೋಡಿ ಪ್ಲೇನ್ ಕೊಟ್ಟಿದ್ದಾರೆ. ಇದು ನೀಟಾಗಿ ಬ್ಲೌಸ್ ಹೊಲಿಸ್ಕೊಂಡ್ರೆ ಸಾಕಾಗಿ ಬರುತ್ತೆ. ನಮ್ಮ ಅಕ್ಕ ರೆಡ್ಡೇ ಬೇಕು ಅಂತ ಹೇಳಿ ಹೋದ ತಕ್ಷಣ ಹಾಕಿದ ತಕ್ಷಣ ರೆಡ್ಡೇ ಬೇಕು ಅಂತೇಳಿ ತೊಗೊಂಡು, ಚೆನ್ನಾಗಿದೆ ಎಲ್ಲ. ಇದು ಅಕ್ಕನ ಸೀರೆ. ಅದಾದಮೇಲೆ ಹೇಳಿದ್ನಲ್ಲಕ್ಕ, ಸೆಮಿ ಮೈಸೂರು ಸಿಲ್ಕಲ್ಲಿ ಎಲ್ಲರೂ ಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ವಿ ಅಂತ. ಇದು ಬಂದು ನಮ್ಮ ಮಗಳಿದು, ಚೆನ್ನಾಗಿದೆಯಲ್ವ. ಅವಳಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಅಂತ ಹೇಳಿ ತೊಗೊಂಡಿದ್ದು. ನಮಗೆಲ್ಲ ಯಾವ್ಯಾವ ಸ್ಯಾರಿ ಬೇಕೋ ನಾವೇ ಸೆಲೆಕ್ಟ್ ಮಾಡಿಕೊಂಡು, ಇವಳಿಗೆ ಮಾತ್ರ ನಾವು 3 ಜನ ಸೇರಿ 3 ಜನಕ್ಕೂ ಇಷ್ಟ ಆಗಿರೋದನ್ನು ತಗೊಬಂದಿದ್ದು. ಮಗಳು ಏನು ಅದೇ ಬೇಕು ಇದು ಬೇಕು ಅಂತ ಹಠ ಮಾಡಲ್ಲ. ನಾವೆಲ್ಲರೂ ಯಾವ್ದು ಸೆಲೆಕ್ಟ್ ಮಾಡ್ಕೊಬಂದು ಕೊಡ್ತೀವಿ ಅದನ್ನು ಖುಷಿಯಿಂದ ಹಾಕತ್ತಾಳೆ. ಹಂಗಾಗಿ ನಾವು 3 ಜನನೂ ಒಟ್ಟಿಗೆ ಸೆಲೆಕ್ಟ್ ಮಾಡಿ ಎಲ್ರಿಗೂ ಯಾವ ಸೀರೆ ಇಷ್ಟ ಆಯಿತು ಒಂದು ಸೀರೆ ಅದನ್ನು ತೊಗೊಬಂದು. ಇದನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಬಾರ್ಡರ್ ಬಂದು ನೋಡಿ ಲೈನ್ಸ್ಗಳು ಬಂದಿದೆ ಅಷ್ಟೇ. ಅಕ್ಕನಿಗೆ ಮಾವಿನಕಾಯಿ ಬಾರ್ಡ್ರಲ್ಲಿ ಬಂದಿದೆಯಲ್ಲ ಆ ಥರ ಬಂದಿಲ್ಲ, ಲೈನ್ಸ್ಗಳು ಬಂದಿದೆ. ಬ್ಲೂ ಕಲರಲ್ಲಿ ಬಂದಿದೆ, ಡಾರ್ಕ್ ಬ್ಲೂ ಅಲ್ಲಿ. ಬ್ಲೌಸ್ ಅಂತೂ ಸೇಮು ಪ್ಲೇನಲ್ಲಿ ಬಂದಿದೆ ಎಲ್ರಿಗೂ.
ಚೆನ್ನಾಗಿ ಕಾಣುತ್ತೆ. ಇವೇನೇ ಓಪನ್ ಆಗ್ಬಿಡ್ತವೆ ಬ್ಲೌಸ್ಗಳೇ ಕಣಕ. ನನಗೆ ಸೂಪರ್ ಕಲರಲ್ಲಿ ತಗೊಂಡಿದ್ದೀನಿ ನಾನು. ಯೆಲ್ಲೋ ಆ್ಯಂಡ್ ರೆಡ್ ಕಲರ್ ಕಾಂಬಿನೇಷನಲ್ಲಿ ತಗೊಂಡಿದ್ದೀನಿ. ಚೆನ್ನಾಗಿ ಕಾಣುತ್ತೆ ಅಲ್ವಾ ಫ್ರೆಂಡ್ಸ್? ಯೆಲ್ಲೋ ಕಲರ್ ತಗೊಳ್ತೀವಿ, ಅವರ ಯೆಲ್ಲೋ ಕಲರ್ ತಗೋತಾ ಇದೆಯಲ್ಲ ಅಂತಂದು ನನಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡೆ. ಚೆನ್ನಾಗಿ ಕಾಣುತ್ತೆ, ಹಬ್ಬದ ದಿನ ವೇರ್ ಮಾಡಿದ್ರೆ ಸುಮ್ಮನಿರು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಇದೇನಿಲ್ಲ ನೋಡಿ, ಬಾರ್ಡರ್ ಈ ರೀತಿನಲ್ಲಿ ಬಂದಿದೆ. ಚೆನ್ನಾಗಿ ಕಾಣಿಸ್ತೈತೆ, ವಾಯ್ಸು ಕೇಳಿಸ್ತೈತೆ ಅಂತ ಅನ್ಕೋತೀನಿ. ಸ್ವಲ್ಪ ಮೆತ್ತಗೆ ಮಾತಾಡ್ತಾ ಇದ್ದೀನಿ, ಗಿರಿಚ್ತಾ ಇಲ್ಲ. ಬಾರ್ಡರು ನಮ್ಮದು ನನ್ನ ಮಗಳಿಗೂ ಒಂದೇ ಥರ ಬಂದಿದೆ, ನಮಗೇ ಮ್ಯಾಚ್ ಆಗೋದು. ಇದು ನೋಡಿ ಸೇಮ್ ಬಾರ್ಡರ್ ಬಂದಿದೆ ನಮ್ಮ ಮಗಳಿಗೂ. ಗೇಟ್ ಡಿಸೈನಲ್ಲಿ ರೆಡ್ಡು ಆ್ಯಂಡ್ ಯೆಲ್ಲೋ ಕಲರ್ ಕಾಂಬಿನೇಷನ್. ಏನು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ನನಗೆ ಗೊತ್ತು ನೋಡಿ. ಅದಾದಮೇಲೆ ನೆಕ್ಸ್ಟ್ ಬಂದು ನಮ್ಮ ಅಮ್ಮನ ಸಾರಿ ಅಮ್ಮ ತಗೊಂಡಿದ್ದು. ಈ ಕಲರ್ ಇರಲಿಲ್ಲ ಅಮ್ಮನ ಹತ್ರ, ಹಂಗಾಗಿ ಈ ಥರನೇ ತಗೊಳ್ಳೋಣ ಮರೂನ್ ಕಲರಲ್ಲಿ ಅಂತ ಹೇಳಿ ತೊಗೊಂಡ್ವಿ. ನೋಡಿ ಸೇಮ್ ಇದೆ. ಆ ಮುಂದಕ್ಕೆ ಸ್ವಲ್ಪ ಬಾರ್ಡರ್ ಬಂದು ಚಿಕ್ಕದು ಬಂದಿದೆ, ಸ್ವಲ್ಪ ಚಿಕ್ಕದು ಅಷ್ಟೇ. ಏನು ಇದೆಲ್ಲ ಫುಲ್ ಅದೇ ಥರ ಇದೆ. ಬ್ಲೌಸ್ ಪೀಸು ಸೇಮ್ ಪ್ಲೇನಲ್ಲಿದೆ. ಅಮ್ಮನ ಬ್ಲೌಸ್ ಪೀಸ್ ಒಳಗಡೆ ಸೇರಿಸ್ಬಿಟ್ಟಿದಾರ ಅಲ್ವಾ? ಅಮ್ಮಂದು ಈ ಕಲರೇ ಬಂದೈತೆ, ಮರೂನ್ ಕಲರೇ. ಹೌದು, ಅಮ್ಮಂದು ಒಂದು ಮಾತ್ರ ಬ್ಲೌಸ್ ಪೀಸ್ ಕೂಡ ಈ ಥರ ಕೊಟ್ಟಿದ್ದಾರೆ. ಕಟ್ ಮಾಡಿಸ್ಕೋಬೇಕು. ಸೊ ಇನ್ನು ತಂಗಿದೊಂದು ತೋರಿಸ್ಬೇಕು, ಅದನ್ನು ಅವಳು ಬರೋಕ್ಕಾಗಿಲ್ಲ, ಇಲ್ಲಿಗೆ ತೊಗೊಂಡು ಇವಾಗ ಅಲ್ಲೇ ಕಂಟಿನ್ಯೂ ಮಾಡ್ತೀವಿ. ಅವ್ರ ಮನೆ ಹತ್ರನೇ ಹೋಗ್ತಿದ್ದೀವಿ, ಇವಾಗ ಹೋಗಬೇಕು, ಹಂಗಾಗಿ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ. ಅವಳ ಸ್ಯಾರಿಗಳನ್ನ ಕೂಡ ತೋರಿಸ್ತೀನಿ, ಮಿಸ್ ಮಾಡಿದೆ ನೋಡಿ. ಹಾಗೆ ನೋಡಿ ಸೀರೆಗಳು ಹೆಂಗೆ ಅನ್ನಿಸ್ತು ನಿಮಗೆ, ಅದೆಲ್ಲ ಇಷ್ಟ ಆಯಿತು ಅಂತ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ. ಹೇಳಿದ್ನಲ್ಲ, ತಂಗಿ ಮನೆ ಹತ್ರ ಹೋದ್ಮೇಲೆ ತಂಗಿ ಸ್ಯಾರಿನ ಕೂಡ ತೋರಿಸ್ತೀನಿ ನಾನು, ದೇವ್ರಿಗೆ ತೊಗೊಂಡಿರೋದು ಮತ್ತು ಅವಳಿಗೆ ತೊಗೊಂಡಿರೋದು ಎಲ್ಲನೂ ಕೂಡ. ಮುದ್ರಾಕ್ಬಿಟ್ಲು ಅಂತ ಇಷ್ಟು ಸ್ಯಾರಿಗಳು ಹಬ್ಬದ ದಿನ ಹಾಕೊಳ್ಳೋದಕ್ಕೆ ಅಂತ ಹೇಳಿ ತಗೊಂಡಿರೋದು. ಮತ್ತು ಈ ಸೀರೆಗಳು ಸುಮ್ಮನೆ ತಗೊಂಡಿರೋದು, ಯಾವಾಗ ಹಾಕತ್ತೀವಿ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ತಗೊಂಡಿರೋದು. ನೋಡಿ ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಹಾಗೆ ಇವೆರಡು ದೇವ್ರ ಸೀರೆಗಳು, ಇವು ಕೂಡ ಇಷ್ಟ ಆಯಿತಾ? ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬಂತ, ನಮಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳಿನೇ ತೊಗೊಂಡಿದ್ದು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಮತ್ತು ನಾನು ತಂಗಿ ಮನೆ ಹತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಆಯಿತಾ? ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ. ಹಾಗೆ ನಾನು ಇವಾಗ ಜಾಸ್ತಿ ಕಾಯಿಸೋದಿಲ್ಲ ನಿಮ್ಮನ್ನ, ತಂಗಿ ಮನೆಗೂ ಕೂಡ ಬಂದೆ, ನಿಮಗೋಸ್ಕರ ಅಂತಲೇ ಬಂದಿರೋದು. ಏನು ಕಲೆಕ್ಷನ್ ತೊಗೊಂಡಿದ್ದೀವಿ ಎಲ್ಲನೂ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಅಂತ ಅವತ್ತೇ ಹೇಳಿದ್ದೆ ಅಲ್ವಾ ಲಾಸ್ಟ್ ವೀಡಿಯೋದಲ್ಲೇ. ಸೊ ಹಂಗಾಗಿ ತೋರಿಸ್ತೀನಿ ಅಂತಂದಮೇಲೆ ಎಲ್ಲ ಸೀರೆಗಳನ್ನೂ ತೋರಿಸ್ಬೇಕಲ್ವಾ. ನನ್ನ ತಂಗಿ ತೊಗೊಬಂದಿರೋ ಸೀರೆಗಳನ್ನು ಮಿಸ್ ಮಾಡಿದೆ, ನಿಮಗೆ ತೋರಿಸ್ಲೇಬೇಕು ಅಂತ ಹೇಳಿ ಬಂದಿದ್ದೀವಿ. ಸಾರಿ, ಹೊರಗಡೆ ನಿಂತ್ಕೊಂಡು ಮಾಡ್ತಾಯಿದ್ದೀನಿ, ಬೆಳಕು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಡಿಸ್ಟರ್ಬೆನ್ಸ್ ಐತೆ, ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾ ಇರುತ್ತಲ್ಲ, ಏನು ಅಂದ್ಕೋಬೇಡಿ. ಇದು ಒಂದು ನನ್ನ ತಂಗಿ ದೇವ್ರ ಗುಡ್ಸೋದಕ್ಕೆ ಅಂತ ಹೇಳಿ ತಗೊಂಡಿರೋದು. ಅಮ್ಮ ತಗೊಂಡಿರೋದು, ಮಮ್ಮಿ ಎಲ್ಲ ಅಮ್ಮ ತಗೊಂಡಿರೋ, ಶಾಲೆಮ್ಮ ತಗೊಂಡಿರೋದು. ನೋಡಿ ರೆಡ್ ಕಲರ್ ಕಾಂಬಿನೇಷನಲ್ಲಿ ತಗೊಂಡೋಳೆ, ತುಂಬ ಚೆನ್ನಾಗೈತೆ ಸ್ಯಾರಿ. ಆ್ಯಂಡ್ ಇವಾಗಷ್ಟೇ ಬಿಟ್ಟಿರೋದು ಇದನ್ನು ಸ್ಯಾರಿನ.
ತುಂಬ ಚೆನ್ನಾಗಿದೆ, ಕಾಣಿಸ್ತಾ ಇದೆಯಾ? ಬಾರ್ಡರ್ ಫುಲ್ಲು ರೆಡ್ಡಲ್ಲೇ ಬಂದಿದೆ, ಸಣ್ಣ ಸಣ್ಣ ಫ್ಲೇವರ್ಸ್ಗಳು ಬಂದಿದೆ, ಕಾಣಿಸ್ತೈತಾ ನೋಡಿ? ಚೆನ್ನಾಗಿ ಕಾಣಿಸ್ತೈತೆ, ತುಂಬ ಚೆನ್ನಾಗಿ ಬಂದೈತೆ ಸ್ಯಾರಿ. ಫುಲ್ ಎಲೆಗಳು ಬಂದೈತೆ ಸ್ಯಾರಿ ಪೂರ್ತಿ, ಚೆನ್ನಾಗಿ ಕಾಣಿಸ್ತೈತಾ ಅಲ್ವಾ? ತುಂಬ ಇಷ್ಟ ಆಯಿತು. ಕೆಲಸ ಮಾಡಿ 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 ಹ್ಞೂ ನನಗೇನೆ ತುಂಬ ಇಷ್ಟ. ನಾನೇ ತೆಗ್ಸಿದ್ದು, ಬೇರೆ ಕಡೆ ಎಲ್ಲ ಹೋಯ್ತಾ ಇದ್ರಾ, ಅವಾಗ ಇದನ್ನು ಬಂದು ಯಾರಾದರೂ ಎತ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು ಈ ಸೀರೆನ ಕೈಯಲ್ಲೇ ಇಟ್ಕೊಂಡು ಅವ್ರ ಹಿಂದೆಗಡೆ ಸುತ್ತಿದ್ದೀನಿ. ಎಲ್ಲನೂ ಲಾಸ್ಟ್ ಕುಡಿಕ ಬಂದಮೇಲೆ ಇದನ್ನೇ ತಗೊಳ್ಳಿ ಅಂತ ಅಂದ್ಬಿಟ್ಟು ತೆಗ್ಸಿದ್ದೀನಿ. ನನಗೇನೆ ತುಂಬ ಇಷ್ಟ ಆಯಿತು. ದೇವ್ರಿಗೆಲ್ಲ ಉಡ್ಸಾದ್ಮೇಲೆ ಅವ್ಳು ಬ್ಲೌಸೆಲ್ಲ ಹೊಲಿಸ್ಕೊಂಡ್ಮೇಲೆ ನಾನು ಒಂದು ಸಾರಿ ಉಟ್ಕೊತೀನಿ ಇದನ್ನು. ನಾನು ತೋರಿಸ್ತೀನಿ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ನನ್ನ ತಂಗಿ ತಗೊಂಡಿದ್ದು ಅಂತ. ಮಿಸ್ ಮಾಡಿದೆ ನೋಡಿ ಆ ವಿಡಿಯೋಗಳನ್ನ. ಅದಾದಮೇಲೆ ಆವಾಗಲೇ ಹೇಳಿದ್ನಲ್ಲ, ನಾವು ಹಬ್ಬದ ದಿನ ಉಟ್ಕೊಳ್ಳೋದಕ್ಕೆ ಅಂತ ಹೇಳಿ ಎಲ್ಲರೂ ತೊಗೊಂಡಿದ್ದೀವಿ ಅಂತ ಹೇಳಿ, ಹಾಗಾಗಿ ಈ ಒಂದು ಸೀರೆ ಹಬ್ಬದ ದಿನ ಅವಳು ಉಟ್ಕೊಳ್ಳೋದಕ್ಕೆ ತಗೊಂಡಿರೋದು. ಅವಳು ಬಂದು ಪಿಂಕ್ ಕಲರಲ್ಲಿ ತೊಗೊಂಡವಳೆ. ಬಾರ್ಡರ್ಗೆ ಬಂದು ಡಾರ್ಕ್ ಪಿಂಕ್ ಬಂದಿದೆ, ಸ್ಯಾರಿ ಪೂರ್ತಿ ಬೇಬಿ ಪಿಂಕ್ ಬಂದಿದೆ. ತುಂಬ ಚೆನ್ನಾಗಿ ಕಾಣುತ್ತೆ, ಅವಳಿಗಂತೂ ಸಕ್ಕರೆ ಕಾಣಿಸ್ತೆ. ಬರೇ ಹಾಗೆ ತೋರಿಸ್ತೀನಿ. ಹಾಂ ನೋಡಿ, ವೇರ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಎಲ್ಲರೂ ಹಬ್ಬದ ದಿನ ಜಿಗಿ 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 ಅಂತ ಉಟ್ಕೊಂಡು ವಿಡಿಯೋ ಅಂತೂ ಮಾಡೇ ಮಾಡ್ತೀನಲ್ವಾ, ಸೆಲ್ಫಿನೂ ಕೂಡ ತೆಗ್ದಾಕ್ತೀನಿ. ಇಲ್ಲ ಬರಲ್ಲ, ಅವಳೇ ಹೆಂಚೊಂದಿದ್ದು ನಂದು ನಿಂದ ಹಂಗೇನೆ ನೀವಿಬ್ರು ಆಡೋದು ನಂಗೆ ಗೊತ್ತಿಲ್ವ ಅಲ್ವಕ್ಕ? ನೋಡಿ ಸೀರೆ ಎಲ್ಲ ತೋರಿಸಿದ್ದೀನಲ್ಲ ಅದೇ ಥರ ಬರುತ್ತೆ. ಪ್ಲೈನು ಬ್ಲೌಸ್ ಪೀಸ್ ಬರುತ್ತೆ ಪಿಂಕಲ್ಲಿ. ನಮ್ಮಮ್ಮ ಉಟ್ಕೊಳ್ಳೋಕೆ ತಗೊಂಡಿದ್ದು. ಆಮೇಲೆ ಹೇಳು, ಪರವಾಗಿಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಅದು ಆಮಿದು ಮುಟ್ಬಾರ್ದು, ಮೊನ್ನೆ ಎಜ್ಜು ಮಾಡ್ತಾ ಇದೆಯಾ? ಅದಾದ್ಮೇಲೆ ಇದು ಪೌಡ್ರ್ ಬಂದು ನನ್ನ ಮಗ ಚೆನ್ನಾಗಿ ಕಂಪ್ನಿ ಕೊಡ್ತಾನೆ ನನಗೆ. ಒಟ್ಟು ಅವನ ಜೊತೆಲಿ ಇದ್ದಾಗ ನಾನು ಜಾಸ್ತಿ ಮಾತಾಡೋದೇ ಬೇಡ, ನಾನು ಮಾತಾಡೋದನ್ನೆಲ್ಲ ಅವನೇನೆ ತಗೊಂಡು ಕಿತ್ಕೊಬಿಡ್ತಾನೆ. ಇದು ಬಂದು ಆ ಬುದ್ಧಿನ ಅವಳು ಹಾಕೊಳ್ಳೋದಕ್ಕೆ ಅಂತ ಹೇಳಿ ತಗೊಂಡಿರೋದು. ಇಷ್ಟ ಆಯ್ತಾ ನಿಮಗೆ ಸ್ಯಾರಿಗಳೆಲ್ಲ? ನಾನು ಈ ಸ್ಯಾರಿಗಳನ್ನ ತೋರಿಸೋದಕ್ಕೆ ಅಂತಲೇ ನಿಮಗೋಸ್ಕರ ಅಂತಲೇ ನಾನು ಇವಾಗ ತಂಗಿ ಮನೆ ತನಕ ಬಂದಿದ್ದೀನಿ. ಸೊ ಹಾಗಾಗಿ ಪ್ಲೀಸ್ ಆದಷ್ಟು ನಾನು ಇಷ್ಟೆಲ್ಲ ಕೆಲಸ ಕಾರ್ಯಗಳ ನಡುವೆ ಕೂಡ ನಿಮಗೆ ಏನು ಹೇಳಿರ್ತೀನೋ, ನಿಮಗೆಲ್ಲ ಏನು ತೋರಿಸ್ತೀನಿ ಅಂತ ಅಂದಿರ್ತೀನೋ, ಅದಕ್ಕೋಸ್ಕರ ಟೈಮ್ ಮಾಡಿಕೊಂಡು ಬಿಡು ಮಾಡಿಕೊಂಡು ಇಷ್ಟೆಲ್ಲ ಶ್ರಮ ಪಡ್ತಾ ಇರೋದಕ್ಕಾದರೂ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ತುಂಬ ಮುಖ್ಯ. ಹಂಗಾಗಿ ಇದನ್ನು ಕವರ್ಗೆ ಹಾಕೋ. ಸಾರಿ, ಸ್ವಲ್ಪ ಜಾಸ್ತಿನೇ ಡಿಸ್ಟರ್ಬೆನ್ಸ್ ಆಗೋಯ್ತು. ಅದಕ್ಕೋಸ್ಕರ ಪ್ಲೀಸ್ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ನ ಮಾಡಿ, ಲೈಕ್ನ ಮಾಡಿ. ವಿಡಿಯೋ ಎಲ್ಲ ಹೆಂಗಂತೂ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮಗನೇ ಒಂದು ನಿಮಿಷ, ಮೊನ್ನೆ ಸಖತ್ತ ಡಿಸ್ಟರ್ಬೆನ್ಸ್ ಆಗೋಯ್ತು. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಶಾಪಿಂಗ್ದು ವ್ಲಾಗ್ನ ಹಾಕಿದ್ದೀನಲ್ಲ, ಅದರಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಸಿಸ್ ಅದು ಸೀರೆನ ವೇರ್ ಮಾಡಬಾರ್ದು ಅಂತಾರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಡ್ಸೋದನ್ನು, ದೇವರಿಗೆ ಉಡ್ಸೋದನ್ನು ವೇರ್ ಮಾಡಬಾರ್ದು ಅಂತಾರೆ, ನೀವು ವೇರ್ ಮಾಡಿದ್ದೀರಾ ಅಲ್ಲ ಅಂತ. ಈ ಸ್ಯಾರಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀವಿ. ವೇರ್ ಮಾಡಿರೋ ಸ್ಯಾರಿ ಬಂದು ಬೇರೆದು, ನಾವು ತೊಗೊಬಂದಿರೋ ಸೀರೆಗಳು ಬೇರೆದು. ಸೀರೆಗಳನ್ನ ಸೆಲೆಕ್ಷನ್ ಮಾಡಿ ಇಟ್ಕೊಂಡಾದ್ಮೇಲೆ ಆ ಸೀರೆ ತುಂಬ ಇಷ್ಟ ಆಯಿತು ನನಗೆ, ಅಕ್ಕಂಗೆ, ತಂಗಿಗೆ, ಎಲ್ರಿಗೂ. ಹಂಗಾಗಿ ಒಂದು ಸಾರಿ ವೇರ್ ಮಾಡಿಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಳಕ ಅಂತ ಹೇಳ್ಬಿಟ್ಟು ವೇರ್ ಮಾಡಿಸ್ಕೊಂಡು ವೀಡಿಯೋ ಮಾಡಿಕೊಂಡು ಫೋಟೋನ ತೆಗೆಸ್ಕೊಂಡ್ವಿ ಅಷ್ಟೇ. ತೊಗೋಬೇಕಿತ್ತು, ತೊಗೊಂಡಿದ್ದು ಕಲೆಕ್ಷನ್ಸ್ಗಳೇ ಜಾಸ್ತಿ ಆಗೋಯ್ತಲ್ಲ, ಹಂಗಾಗಿ ಬೇಡ, ನೆಕ್ಸ್ಟ್ ಯಾವಾಗಲಾದ್ರೂ ನೋಡೋಣ, ಇವಾಗ ಇಷ್ಟೇ ಸೀರೆಗಳು ಸಾಕು ಅಂತ ಹೇಳಿ ಅದನ್ನು ತಗೊಳ್ಳಿಲ್ಲ. ಬಟ್ ಇಷ್ಟ ಆಗಿತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ವೇರ್ ಮಾಡಿಸ್ಬಿಟ್ಟು ಫೋಟೋನ ತೊಗೊಂಡ್ವಿ ಅಷ್ಟೇ. ನಾವೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಉಡ್ಸೋದಕ್ಕೆ ಅಂತ ಹೇಳೋ ತಗೊಳ್ಳೋ ಸೀರೆಗಳನ್ನ ವೇರ್ ಮಾಡಿ ನೋಡಲ್ಲ, ವೇರ್ ಮಾಡಿ ಎಲ್ಲ ಮೈಮೇಲೂ ಕೂಡ ಹಾಕಲ್ಲ, ಹಂಗೇನೆ ಇಟ್ಕೊಂಡು ನೋಡ್ಕೊಂಡು ತೊಗೊಬರ್ತೀವಿ ಅಷ್ಟೇ. ಆಯಿತಾ? ನಿಮಗೆ ಕ್ಲಾರಿಟಿ ಕೊಟ್ಟೆ ಅಷ್ಟೇ. ಎಲ್ಲರೂ ಇವಾಗ ಆಲ್ರೆಡಿ ಕಮೆಂಟ್ ಆಗ್ತಾಯಿದ್ದೀರಾ, ನೋಡಬಾರ್ದು ಅಲ್ವಾ ಹಂಗೆಲ್ಲ ಅಂತ. ಹಂಗಾಗಿ ಆ ಸ್ಯಾರಿನ ನಾವು ದೇವ್ರಿಗೆ ಉಡ್ಸೋಕ್ಕಲ್ಲ, ನಾವು ತೊಗೊಂಡೇ ಇಲ್ಲ, ಜಸ್ಟ್ ವೇರ್ ಮಾಡಿ ವಿಡಿಯೋ ಫೋಟೋ ತೊಗೊಂಡಿರೋದಷ್ಟೇ. ಆಯಿತಾ? ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ನಾವೆಲ್ಲ ತೋರಿಸಿದ್ದು, ಅಕ್ಕನ ಸ್ಯಾರಿ, ನನ್ನ ಸ್ಯಾರಿ, ಅಮ್ಮಂದು, ಮಗಳದು, ತಂಗಿದು, ದೇವ್ರಿಗೆ ಉಡ್ಸಕ್ಕೆ ತಂದಿರೋದು ಎಲ್ಲ ಸ್ಯಾರಿಗಳನ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ತೋರಿಸಿದ್ದೀನಿ. ಎಲ್ಲ ಸ್ಯಾರಿಗಳು ಹೆಂಗೆ ಅನ್ನಿಸ್ತು, ಯಾವ ಕಲರ್ ತುಂಬ ಇಷ್ಟ ಆಯಿತು ಎಲ್ಲನೂ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಆಗಲೇ ಹೇಳ್ದಂಗೆ ತುಂಬ ಇಷ್ಟ ಆಗಿದ್ರೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ನ ಮಾಡಿ, ಲೈಕ್ನ ಮಾಡಿ. ಮಿಸ್ ಮಾಡಿದೆ ಯಾವಾಗಲೂ ನೋಡ್ತಾ ಇರಿ ಶೀಲಾ ರಮೇಶ್ ವ್ಲಾಗ್. ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋಗೆ ಹೇಳ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್ ಆ್ಯಂಡ್ ಲವ್ ಯು ಜಾಸ್ತಿ ಜಾಸ್ತಿ ಜಾಸ್ತಿ. ಅಕ್ಕ ನೀನು ಹೇಳು, ಲವ್ ಯು ಜಾಸ್ತಿ 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 ಏನು ಜಾಸ್ತಿ 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 ಜಾಸ್ತಿ. ಹ್ಞೂ, ಆಮೇಲೆ ಬಾಯ್ ಮಾಡುವ.